ಹಾಯ್ ಹಲೋ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ನಿಮ್ಮ ರೂಪ ಮಾಡುವ ನಮಸ್ಕಾರಗಳು. ಇವತ್ತಿನ ಈ ಬ್ಲಾಗ್ ಏನು ಅಂತ ಹೇಳ್ಬಿಟ್ಟು ನಿಮಗೆ ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಅಂತ ಅನ್ಕೊಂತೀನಿ. ಹೌದು, ಇವತ್ತಿನ ಈ ವಿಡಿಯೋ ನನ್ನ ಸಲೂನ್ನ ಕ್ಯೂರ್ ಆಗಿರುತ್ತೆ. ಸಲೂನ್ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ತುಂಬಾ ಜನ ನನಗೆ ಸಲೂನ್ ಕ್ಯೂರ್ ಮಾಡಿ ಅಂತ ಹೇಳ್ಬಿಟ್ಟು ಪರ್ಸ್ನಲಿ ಡಿಎಮ್ಸ್ ನ ಮಾಡಿದ್ರಿ. ಸೊ ಹಂಗಾಗಿ ಇವತ್ತು ಫ್ರೀ ಆಗಿದ್ದೆ, ಸೊ ತೋರ್ಸೋಣ ಅಂತ ಹೇಳ್ಬಿಟ್ಟು ಇವತ್ತು ಗುರುವಾರ ರಾಯರ ಬ್ಲೆಸ್ಸಿಂಗ್ ಇಂದ ಪೂಜೆ ಎಲ್ಲ ಮಾಡಿದ್ದೀನಿ. ಇವಾಗ ನಿಮಗೂ ಕೂಡ ನಮ್ಮ ಸಲೂನ್ ಕ್ಯೂರ್ನ ಮಾಡಿ ತೋರ್ಸೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ತಡ ಮಾಡೋದು ಬೇಡ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ, ನನ್ನ ಫ್ಯಾಮಿಲಿಗೆ ನೀವು ಕೂಡ ಜಾಯ್ನ್ ಆಗಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಬನ್ನಿ, ಇವಾಗ ನನ್ನ ಸಲೂನ್ ಕ್ಯೂರ್ನ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟಿಂದ ಎಂಟ್ರೆನ್ಸಿಂದ ನಿಮಗೆ ಯಾವ ಥರ ಇದೆ ಎಲ್ಲನೂ ಕೂಡ ನಿಮಗೆ ತೋರಿಸ್ತೀನಿ. ಫುಡ್ ಬಂದಿಲ್ಲ, ಸ್ವಲ್ಪ ಮನಿ ಕೂಡ ಅಡ್ಜಸ್ಟ್ ಆಗಬೇಕು. ಸೊ ಹಂಗಾಗಿ ಇದು ಹಂಗೆ ಪೆಂಡಿಂಗ್ ಆಗಿದೆ. ಇಲ್ಲೇ ಪಕ್ಕದಲ್ಲಿ ಹ್ಯಾಂಡ್ ವಾಶಿಗೆ ಸಿಂಕ್ ಕೂಡ ಇದೆ. ಇದಿಷ್ಟು ಈಚೆ ಲೈಕ್ ಏನಂತಾರೆ ಕೆನಾಪಿ, ಈ ಜಾಗದಲ್ಲಿ ಈ ತರ ನೀವು ನೋಡೋದಕ್ಕೆ ಸಿಗುತ್ತೆ ವ್ಯೂ. ಆ್ಯಂಡ್ ಇದು ಆಚೆಯಿಂದ ಗ್ಲಾಸ್ ಮೇಲೆ ಹಾಕಿರೋ ಸ್ಟಿಕ್ಕರ್ ನನ್ನ ಸಲೂನ್ದು. ಆ್ಯಂಡ್ ಈ ಮೇಕ್ ಓವರ್ ಶೂಟ್ ಬದಲು ನನ್ನ ಎಲ್ಲರೂ ಮದ್ವೆದ ಅಂತ ಕೇಳ್ತಾರೆ. ಇದು ನನ್ನ ಫಸ್ಟ್ ಮೇಕ್ ಓವರ್ ಶೂಟು. ತುಂಬ ಚೆನ್ನಾಗಿತ್ತು, ನನಗೆ ಅದೊಂದೇ ಬೆಸ್ಟ್ ಅಂತ ಅನಿಸಿರೋದು ಇಲ್ಲಿವರೆಗೂ ನಾನು ಮೇಕಪ್ ಮಾಡಿಸಿರೋದ್ರಲ್ಲಿ. ಸೊ ಹಂಗಾಗಿ ತುಂಬ ಇಷ್ಟ ಆಗಿತ್ತು, ಅದನ್ನೇ ನಾನು ಸ್ಟಿಕ್ಕರಿಂಗ್ನ ಮಾಡಿಸಿದ್ದೀನಿ. ಆ್ಯಂಡ್ ನೆಕ್ಸ್ಟು ಇಲ್ಲಾದಮೇಲೆ ದಿಸ್ ಈಸ್ ಎಂಟ್ರೆನ್ಸ್, ನನ್ನ ಶಾಪಿನ ಮೇನ್ ಡೋರ್. ಇಲ್ಲಿಗೆ ಬಂದರೆ ವೆಯ್ಟಿಂಗ್ ಪ್ಲೇಸು. ಆ್ಯಂಡ್ ಇಲ್ಲಿ ಒಂದು ಜಿಂಕೆದು ಸ್ಟಿಕ್ಕರಿಂಗ್ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂಥರ ಹೈಲೈಟು ನನ್ನ ಶಾಪಿಗೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟು ಇಲ್ಲಿ ಬಂದರೆ ನೇಲ್ ಆರ್ಟನ್ನು ನಾನೆಲ್ಲ ಸೆಟಪ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮಿಕ್ಸ್ ಇದೆ, ಜೆಲ್ ಪಾಲಿಶು, ನಾರ್ಮಲ್ ಪಾಲಿಶ್ ಎಲ್ಲನೂ ಕೂಡ ಮಿಕ್ಸ್ ಇದೆ. ಆ್ಯಂಡ್ ಎಲ್ಲ ಶೂಸ್ ಬ್ರ್ಯಾಂಡೇ ಸುಮಾರು ಇಟ್ಕೊಂಡಿದ್ದೀನಿ. ಶರ್ಟ್ಸು ಮತ್ತು ಇದೆಲ್ಲ ನಾರ್ಮಲ್ ಪೆಡಿಕ್ಯೂರ್ಗೆ ಅಂತ ಹೇಳ್ಬಿಟ್ಟು ಎಲ್ಲ ಇಟ್ಕೊಂಡಿದ್ದೀನಿ. ನೀಟಾಗಿ ಸೆಟಪ್ ಮಾಡಿಲ್ಲ, ಇದನ್ನು ಕೂಡ ಸೆಟಪ್ ಮಾಡ್ಕೊಳ್ಬೇಕು. ಇದಿಷ್ಟು ನನ್ನ ನೇಲ್ ಆರ್ಟ್ ಬಾರ್ ಆ್ಯಂಡ್ ನೇಲ್ ಆರ್ಟಿಗೆ ಟೇಬಲು ಸರಿಯಾಗಿ, ಅಂದರೆ ಇದು ನಾನು ಹೇಳಿದೆ ಒಂಥರ, ಬಟ್ ಇಲ್ಲಿ ಅವ್ರು ಡಿಸೈನ್ ಮಾಡಿರೋದೇ ಒಂಥರ ಇಂಟೀರಿಯರ್ ಅವರು. ಸೊ ನನಗೆ ಅಂದರೆ ಇದರಲ್ಲಿ ಸ್ವಲ್ಪ ನೇಲ್ ಪಾಲಿಶ್ ಇದೆ. ಆ್ಯಂಡ್ ಇದು ಕಾಲಿಗೆ ಏನಾದ್ರು ಮಾಡಬೇಕಾದ್ರೆ ಸ್ಟೂಲ್ಸ್ಗಳಿಲ್ಲೇ ಇಟ್ಕೊಂಡಿದ್ದೀನಿ. ಈ ಟೇಬಲು ನಾವು ಕುತ್ಕೊಳ್ಳೋದಕ್ಕೆ ಆಗಲ್ಲ, ಲೈಕ್ ಇದು ಕುತ್ಕೊಂಡಾಗ ಕಾಲಿಗೆ ತುಂಬ ಡಿಸ್ಟರ್ಬ್ ಮಾಡುತ್ತೆ, ಹಿಂಸೆ ಆಗುತ್ತೆ. ಸೊ ಇದನ್ನು ಒಂದೊಂದು ಚೇಂಜ್ ಮಾಡಬೇಕು ಈ ಪ್ಲೇಸಿಗೆ. ಆ್ಯಂಡ್ ನೆಕ್ಸ್ಟ್ ಈ ಕಡೆ ಬಂದರೆ ಇದು ನನ್ನ ಕ್ಯಾಬಿನ್ ಪ್ಲಸ್ ರಿಸೆಪ್ಷನ್ ಅಂತಲೇ ಹೇಳ್ಬೋದು. ಕ್ಯಾಬಿನ್ ಪ್ಲಸ್ ರಿಸೆಪ್ಷನಿಗೆ ಬಂದರೆ ಇಲ್ಲಿ ನಾನು ಈಗ ಇದನ್ನ ರೀಸೆಂಟಾಗೆ ಚೇಂಜ್ ಮಾಡಿಸಿದ್ದು. ಅದನ್ನ ಲೋಗೋ ಮತ್ತು ಈ ಫ್ಲವರ್ ಎಲ್ಲ ನಾವೇನೇ ಕೂಡ ಇದನ್ನ ಫ್ಲವರ್ನು ಕೂಡ ನಾವೇ ಇದನ್ನ ತಂದು ಸಪ್ರೇಟು ಇದನ್ನ ಈ ಥರ ಅಂತ ಹೇಳ್ಬಿಟ್ಟು ಪ್ಲೇಸ್ ಮಾಡ್ಕೊಂಡು ಡೆಕೋರೇಟ್ ಮಾಡಿದ್ದೀನಿ. ಆ್ಯಂಡ್ ಅದ್ರದ್ದು ವಿಡಿಯೋ ರೀಲಲ್ಲಿ ಇದೆ, ಅದನ್ನು ನಾನು ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಮೇಲೆ ನಂದು ಸರ್ಟಿಫಿಕೇಟ್ ಇದೆ, ಮತ್ತು ಅದು ಕೊಟ್ಟು ಹಿಡ್ಬೋದಾಗ ಅದು ದೃಷ್ಟಿ ಆಗಲ್ಲ ಅಂತ ಹೇಳಿ ಅದನ್ನು ತೊಗೊಂಡು ಬಂದಿದ್ವಿ. ಆ್ಯಂಡ್ ನಮ್ಮ ಮನೆ ದೇವರು ಮೇಲ್ಗಡೆ ಹಳೆಯವರಮ್ಮ ಮತ್ತು ಕಾಲಭೈರವದು ದೇವಸ್ಥಾನದ ಫೋಟೋ ಇದೆ. ಆ್ಯಂಡ್ ನೆಕ್ಸ್ಟ್ ಇದು ನನಗೆ ಗಿಫ್ಟ್ ಬಂದಿದ್ದು ರಾಧಾಕೃಷ್ಣ, ಅದೆರಡೂ ಕೂಡ ಅದೆರಡು ಇದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಆ್ಯಂಡ್ ರಾಯರ ಫೋಟೋನ ನನಗೆ ನನ್ನ ಫ್ರೆಂಡು ಓಪನಿಂಗ್ ಡೇಯಲ್ಲಿ ಗಿಫ್ಟ್ ಕೊಟ್ಟಿದ್ದು. ಆ್ಯಂಡ್ ಈ ಪ್ಲ್ಯಾಂಟ್ ಬಂದು ನಮ್ಮ ಅತ್ತೆ ಅವ್ರ ಮಗ ಅವರು ಈ ಪ್ಲ್ಯಾಂಟ್ನ ಗಿಫ್ಟ್ ಆಗಿ ಕೊಟ್ಟಿದ್ರು. ಈ ಪ್ಲ್ಯಾಂಟ್ನ ನಾನೇ ಇಷ್ಟ ಆಗಿ ಮುಂಚೆನೆ ಬುಕ್ ಮಾಡ್ಕೊಂಡು ತಗೊಂಡಿದ್ದೆ. ಇದಿಷ್ಟು ನನ್ನ ಸಲೂನ್ ರಿಸೆಪ್ಷನ್ ಪ್ಲಸ್ ನನ್ನ ಕ್ಯಾಬಿನಲ್ಲಿ. ಇಲ್ಲಿ ತುಂಬ ಪ್ಲ್ಯಾಂಟ್ಸ್ ಹಾಕ್ತಿದ್ದೀನಿ, ಬಟ್ ನಾನು ರೆಗ್ಯುಲರ್ ಆಗಿ ಇರಲ್ವಲ್ವಾ, ಸೊ ಒಣಗೋಗ್ತಾ ಇದೆ ಪ್ಲ್ಯಾಂಟ್ಸ್ ಎಲ್ಲ. ಬಟ್ ಈ ಪ್ಲ್ಯಾಂಟು, ಮನಿ ಪ್ಲ್ಯಾಂಟು ಮತ್ತು ಅದು ನೀರಲ್ಲಿ ಇರುತ್ತಲ್ಲ, ಇಷ್ಟು ಪ್ಲ್ಯಾಂಟ್ ಮಾತ್ರ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಇದು ಸ್ನೇಕ್ ಪ್ಲ್ಯಾಂಟು. ಸೊ ಇಷ್ಟನ್ನು ನಾನು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಎಲ್ಲ ಇಡೋಣ ಅಂತ ಪ್ಲಾನಿಂಗಲ್ಲಿ ಇದ್ದೀನಿ, ನೋಡೋಣ. ಆ್ಯಂಡ್ ಇಲ್ಲಿ ಟೇಬಲ್ ಮೇಲಂತೂ ಫುಲ್ ಮೆಸ್ಸಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಯಾರೋ ಒಂದು ಇದನ್ನು ಮಾಡ್ಕೋಬೇಕು ಅಂದ್ರು ಅಂದ್ಬಿಟ್ಟು ಅದನ್ನು ಎತ್ತಿಟ್ಟಿದ್ದೆ. ಆ್ಯಂಡ್ ನಾನೇ ನೋಟ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೆ, ಲೈಕ್ ನನ್ನ ಸ್ಟೂಡೆಂಟ್ಸ್ಗಳಿಗೆ ಲೈಕ್ ಫೇಸ್ ಅನಾಟಮಿ ಆಗಿರ್ಬೋದು, ಕಲರ್ ವೀಲ್ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ನೋಟ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಅದ್ರದ್ದು ಎಲ್ಲ ಇಲ್ಲೇನೇ ಇದೆ. ಮತ್ತು ನನಗೆ ಆರ್ಡರ್ಸ್ ಬರೋದು ಅದನ್ನೆಲ್ಲ ಬುಕ್ ಮಾಡ್ಕೊಂಡಿರ್ತೀನಲ್ಲ, ಅದನ್ನೆಲ್ಲ ಬರೆದಿಟ್ಕೊಂಡಿರ್ತೀನಿ. ಇದಿಷ್ಟು ಇಲ್ಲಿ. ಆ್ಯಂಡ್ ಇವತ್ತು ಹೊಸದಾಗಿ ಮಿರರ್ನ ಬುಕ್ ಮಾಡಿದ್ದೆ.
ಇದು ತುಂಬಾನೇ ಚೆನ್ನಾಗಿ ಬಂದಿದ್ದು, ಇದೇ ಇಟ್ಕೊಂಡಿದ್ದೀನಿ. ಇನ್ನು ಅದಾದ್ರೆ ಜಾಗಕ್ಕೆ ಸೆಟಪ್ನ ಮಾಡಿಲ್ಲ. ಇದಿಷ್ಟು ನನ್ನ ರಿಸೆಪ್ಷನ್ ಆ್ಯಂಡ್ ಕ್ಯಾಬಿನ್. ಆ್ಯಂಡ್ ಅದ್ರ ಪಕ್ಕದಲ್ಲಿ ಬಂದರೆ ಇಲ್ಲಿ ನಿಮಗೆ ಸಲೂನ್. 2 ಚೇರ್ಸ್ನ ನಾನಿಲ್ಲಿ ಇಟ್ಕೊಂಡಿದ್ದೀನಿ, ಲೈಕ್ ಐಬ್ರೋ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಕಂಫರ್ಟಬಲ್ ಆಗಿ ಫುಲ್ ಸ್ಟ್ರೆಚಬಲ್ ಆಗಿದೆ. ಆ್ಯಂಡ್ ಇನ್ನು ಇಲ್ಲಿ ಬಂದರೆ ಫೇಶಿಯಲ್ ಕಿಟ್ಸು ಮತ್ತು ಸ್ಮೂತಿಂಗ್, ಕೆರಾಟಿನ್ ಕ್ರೀಮ್ಸು, ಏರ್ ಸ್ಪಾದು ಅದನ್ನೆಲ್ಲ ಇಲ್ಲಿ ಒಂದು ಸ್ವಲ್ಪ ಸೆಟಪ್ನ ಮಾಡ್ಕೊಂಡಿದ್ದೀನಿ. ಫುಲ್ ಮೆಸಪ್ ಆಗಿದೆ, ಲೈಕ್ ರ್ಯಾಂಡಮ್ ಆಗಿ ತೋರಿಸ್ತಾ ಇದ್ದೀನಲ್ವಾ. ಸೊ ವ್ಯಾಕ್ಸ್ ಹೀಟರು ಮತ್ತು ಐಬ್ರೋಗೆ ಮತ್ತು ಏರ್ ಕಟ್ಟಿಗೆ ಎಲ್ಲ ಏನೇನು ಬೇಕೋ ಅದನ್ನ ಲೈಟಾಗಿ ಡಿಸ್ಪ್ಲೇ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ 2 ಟ್ಯಾಬ್ಲೆಟ್ ಶೇಪಿಂದು ಮಿರರ್ಸ್ ಹಾಕ್ಸಿದ್ದೀನಿ. ಆ್ಯಂಡ್ ನಮ್ಮ ಅಕ್ಕಂದು ಜ್ಯೋತಿ ಹಲೋರಾ ಹೇಳ್ಬಿಟ್ಟು ಇನ್ಸ್ಟಾದಲ್ಲಿ ಪೇಜ್ ಇದೆ, ರೆಂಟಲ್ಗೆ ಅಂತ ಹೇಳ್ಬಿಟ್ಟು. ಅವಳದು ಸ್ವಲ್ಪ ಗೌನ್ಸ್ಗಳು ಇಲ್ಲಿ ಸ್ವಲ್ಪ ಡಿಸ್ಪ್ಲೇ ಮಾಡಿದ್ದೀವಿ. ಇನ್ನು ಮಿಕ್ಕಿದ ಒಳಗಡೆ ಇದೆ. ಗೌನ್ಸ್ ಕೂಡ ನಿಮಗೆ ಪ್ರೀ ವೆಡ್ಡಿಂಗಿಗೆ ಅಥವಾ ಏನಾದರೂ ಶೂಟಿಗೆ ನಿಮ್ಗೆ ಏನಾದರೂ ರೆಂಟಿಗೆ ಬೇಕು ಅಂದರೂ ರೀಸನಬಲ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ಇದು ನನ್ನ ಏಪ್ರಾನು, ಹೇರ್ ಕಟ್ಗೆ ಐಬ್ರೋಗೆಲ್ಲ ಹಾಕ್ಕೊಳ್ಳೋದು. ಆ್ಯಂಡ್ ಇಲ್ಲಿ ಬಂದರೆ ಹೈಡ್ರಾ ಫೇಶಿಯಲ್ ಮಲ್ಟಿ ಫಂಕ್ಷನಿಂಗ್ ಮಿಷಿನ್ ಅಂತಲೂ ಕೂಡ ಕರಿತೀವಿ. ಈ ಮಿಷಿನು ಇಲ್ಲೇ ಇಟ್ಕೊಂಡಿದ್ದೀನಿ ಡಿಸ್ಪ್ಲೇಗೆ. ಯಾರಾದರೂ ಬಂದರೆ ಮಾತ್ರ ನಾನು ಫೇಶಿಯಲ್ ರೂಮಿಗೆ ಎತ್ಕೊಂಡು ಹೋಗ್ತೀನಿ. ಆ್ಯಂಡ್ ಇದು ಬಂದು ಹೇರ್ ಸ್ಟೈಲಿಂಗ್ದು ಟ್ರಾಲಿ. ಈ ಟ್ರಾಲಿಯಲ್ಲಿ ನಾನು ಐಬ್ರೋಸ್ಗೆ ಪೌಡರು, ಥ್ರೆಡ್ಡು ಮತ್ತು ಬ್ಲೋ ಡ್ರೈಯರು, ಕೂನ್ಸು ಎಲ್ಲನೂ ಕೂಡ ಹೇರ್ ಕಟ್ಟಿಗೆ, ಒಂದು ಮಿರರು ಎಲ್ಲನೂ ಕೂಡ ಇದ್ರೊಳಗಡೆ ಸ್ಟ್ಯಾಂಡ್ ಮಾಡಿಸ್ಕೊಂಡಿದ್ದೀನಿ. ಆ್ಯಂಡ್ ಇದು ಒಂದು ಬಂದು ಬೇಬಿ ಏನಾದರೂ ಹೇರ್ ಕಟ್ಟಿಗೆ ಬಂದಾಗ ಬೇಬಿ ಹೇರ್ ಕಟ್ಟಿಗೆ ಅಂತ ಹೇಳ್ಬಿಟ್ಟು ಇದೊಂದು ಪಿಲ್ಲೋನ ತೊಗೊಂಡು ಇಟ್ಕೊಂಡಿದ್ದೆ. ಚೇರ್ ತೊಗೋಬೇಕು, ಇನ್ನೂ ಸ್ವಲ್ಪ ಇನ್ವೆಸ್ಟ್ ಮಾಡೋದಿದೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ಇನ್ನು ಇಲ್ಲೆಲ್ಲ ಸಿಂಪಲ್ ಆಗಿ ಇಟ್ಕೊಂಡಿದ್ದೀನಿ. ಧೂಳಾಗುತ್ತೆ ಮತ್ತೆ ಕ್ಲೀನ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮೇಲೆಲ್ಲನೂ ಕೂಡ ಜುವೆಲ್ಸ್ಗಳನ್ನ ಡಿಸ್ಪ್ಲೇಗೆ ಅಂತ ಇಟ್ಟಿದ್ದೀನಿ. ಇಷ್ಟು ಡಿಸ್ಪ್ಲೇಸ್ ಇಲ್ಲಿ ಇಟ್ಕೊಂಡಿರೋದು ಜುವೆಲ್ರೀಸು. ಇದೊಂದು ನ್ಯೂ ಕಲೆಕ್ಷನ್ಸ್ ವಿಕ್ಟೋರಿಯನ್ ಸ್ಟೋನ್ದು. ಆ್ಯಂಡ್ ಇಲ್ಲಿ ಬಂದರೆ ನಮ್ಮ ಗಣಪ ಎಲ್ರಿಗೂ ಒಳ್ಳೇದು ಮಾಡಲಿ, ನನಗೂ ಕೂಡ ಒಳ್ಳೇದು ಮಾಡಲಿ. ಗಣಪತಿ ಇದೆ. ಆ್ಯಂಡ್ ಇಲ್ಲೆಲ್ಲ ನಾನು ಎಕ್ಸ್ಟ್ರಾ ಜುವೆಲ್ಸ್ ಎಲ್ಲ ಕುಂದನಲ್ಲಿ ಆ್ಯಂಡ್ ಇನ್ನೂ ವೆರೈಟೀಸ್ ಆಫ್ ಜುವೆಲ್ಸ್ ಎಲ್ಲನೂ ಕೂಡ ಈ ಬಾಕ್ಸ್ಗಳಲ್ಲಿ ನಾನು ಸ್ಟೋರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಂಟೀರಿಯರ್ ಸ್ವಲ್ಪ ನನಗೆ ಇಲ್ಲೆಲ್ಲ ಲಾಕ್ ಸಿಸ್ಟಮ್ ಎಲ್ಲ ಇರಬೇಕಿತ್ತು, ಬಟ್ ಅದೆಲ್ಲ ಏನೂ ಮಾಡೇ ಇಲ್ಲ. ನನಗೆ ಒಂದೊಂದ್ಸತಿ ವೇಸ್ಟ್ ಆಫ್ ಮನಿ ಅನಿಸ್ಬಿಡ್ತು. ಸ್ವಲ್ಪ ನೋಡೋರಿಗೆ ಏನನ್ಸುತ್ತೆ ತುಂಬ ಚೆನ್ನಾಗಿದೆ ಅನ್ನೋ ಥರನೇ ಇದೆ, ತುಂಬ ಚೆನ್ನಾಗಿದೆ. ಬಟ್ ಒಂದು ಪಾಯಿಂಟಲ್ಲಿ ಒಂದು ಹಾಕಿಲ್ಲ. ಸೊ ಹಂಗಾಗಿ ಸ್ವಲ್ಪ ಬೇಜಾರಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ ಥರ ನನ್ನ ಇಂಟೀರಿಯರ್ ಬಂದಿಲ್ಲ, ಅಷ್ಟು ದುಡ್ಡು ಕೊಟ್ಟು ಅನ್ನುವಂಥ ಒಂದು ಫೀಲ್ ನನ್ನಲ್ಲಿದೆ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಸೂಪರ್. ಆ್ಯಂಡ್ ಇದಿಷ್ಟು ಲೈಕ್ ಮನೇಲಿ ಏನಂತೀವಿ ಲಿವಿಂಗ್ ಏರಿಯಾ ಅಂತೀವಲ್ಲ, ಆ ಥರ ಇದು ನನ್ನ ಲಿವಿಂಗ್ ಏರಿಯಾ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಇನ್ನೂ ಇದೆ. ಇನ್ನು ಈ ಕಡೆ ಬಂದರೆ ಪೆಡಿಕ್ಯೂರ್ ಚೇರು, ಪೆಡಿಕ್ಯೂರ್ ಟಬ್ ಮತ್ತು ಮೆನಿಕ್ಯೂರ್ ಚೇರು, ಹೆಡ್ ವಾಶ್ಗೆ ಚೇರು, ಇಲ್ಲೆಲ್ಲ ಸ್ವಲ್ಪ ಐಟಮ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಪೆಡಿಕ್ಯೂರ್ಗೆ ಮತ್ತು ಹೆಡ್ ವಾಶ್ಗೆ ಏನೇನು ಬೇಕೋ ಅದನ್ನೆಲ್ಲ ಮತ್ತು ಇದು ಸ್ವಲ್ಪ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ಶೆಲ್ಫ್ ಇಟ್ಸ್ಕೊಂಡೆ ಮತ್ತು ಎಕ್ಸ್ಟ್ರಾ ಇಡೋದಕ್ಕೆಲ್ಲ. ಸೊ ಇಲ್ಲಿಟ್ಟು ನೆಕ್ಸ್ಟು ಇಲ್ಲಿಂದ ನೀವು ನೋಡೋದಾದರೆ ಈ ಪಾರ್ಟ್ ಏನಿದೆ ಇದೆಲ್ಲ ಫೇಶಿಯಲ್ ರೂಮ್ದು. ಇಲ್ಲಿ ಒಂದು ಗೀಸರು, ಒಂದು ಫ್ಯಾನು. ಲೈಕ್ ಗೀಸರು ನಮಗೆ ಹೆಡ್ ವಾಶ್ಗೆ ಮತ್ತು ಪೆಡಿಕ್ಯೂರಿಗೆ ಇದೆರಡಕ್ಕೂ ಬೇಕಾಗುತ್ತೆ. ಸೊ ಹಾಗಾಗಿ ಫೇಶಿಯಲ್ ರೂಮಲ್ಲಿ ನಾನು ಈ ರ್ಯಾಕಲ್ಲಿ ಶಾಂಪೂಸ್ ಎಕ್ಸ್ಟ್ರಾ ಇರೋದು ಎಲ್ಲ ಮೇಲೆ ಇಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಐಟಮ್ಸ್ಗಳೆಲ್ಲ ಇಟ್ಟಿರೋದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಲೈಕ್ ಫೇಶಿಯಲ್ ಕಿಟ್ಸ್ ಆಗಿರ್ಬೋದು, ಟವಲ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾನು ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮಗೆ ಫೇಶಿಯಲ್ ಬೆಡ್ ಕೂಡ ಬರುತ್ತೆ. ಆ್ಯಂಡ್ ಇದಿಷ್ಟು ಈ ವ್ಯೂ ಬಂದು ನಿಮಗೆ ಫೇಶಿಯಲ್ ರೂಮ್ ಪ್ಲಸ್ ಹೆಡ್ ವಾಶ್ ಪೆಡಿಕ್ಯೂರ್ ಸೆಕ್ಷನ್ ಆಗಿರುತ್ತೆ. ಮತ್ತೆ ಇಲ್ಲಿ ಫೇಶಿಯಲ್ಗೆ ಒಂದು ಟ್ರಾಲಿ ಕೂಡ ಇಟ್ಕೊಂಡಿದ್ದೀನಿ. ಟ್ರಾಲಿ ಪ್ಲಸ್ ಹೆಡ್ ಸ್ಟೀಮರು, ಫೇಸ್ ಸ್ಟೀಮರು 2 in 1 ಇರೋವಂಥದ್ದನ್ನ. ಇನ್ನೂ ಇಲ್ಲೆಲ್ಲನೂ ಕೂಡ ಚೇಂಜಸ್ನ ಮಾಡ್ಕೊಳ್ಬೇಕು, ಬಟ್ ಇನ್ನು ಸ್ವಲ್ಪ ಟೈಮ್ ಬೇಕು ಮತ್ತು ಮನಿ ಸೇವ್ ಮಾಡಿಕೊಂಡು ಮಾಡಬೇಕು. ಸೊ ಇದಿಷ್ಟು ಈ ಪಾರ್ಟಲ್ಲಿ ಬಂದು ರೈಟಿಗೆ ಬಂದರೆ ನಮಗೆ ಇಲ್ಲಿ ಫೇಶಿಯಲ್ ರೂಮು ಮತ್ತು ಪೆಡಿಕ್ಯೂರ್, ಮೆನಿಕ್ಯೂರ್, ಹೆಡ್ ವಾಶ್ ಸಿಗುತ್ತೆ. ಆ್ಯಂಡ್ ದಿಸ್ ಈಸ್ ಅಗೇನ್ ಆ್ಯಂಡ್ ಅಗೇನ್ ಲಿವಿಂಗ್ ಏರಿಯಾ.
ಆ್ಯಂಡ್ ಇದು ಏನು ಅಂತ ಹೇಳ್ಬಿಟ್ಟು ಬನ್ನಿ ತೋರಿಸ್ತೀನಿ, ಹೋಗೋಣ ಒಳಗಡೆ. ಇದು ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ಸ್ಟೂಡೆಂಟ್ಸ್ಗೆ ಹ್ಯಾಪಿ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ನನ್ನ ಅಕಾಡೆಮಿ, ಏನೋ ಒಂಥರ ಖುಷಿ. ಇದನ್ನು ಕೂಡ ನೀಟಾಗಿ ಇನ್ನೂ ಸೆಟಪ್ ಮಾಡಿಲ್ಲ. ಇಲ್ಲಿ ಈ ಲೋಗೋ ಇದನ್ನೆಲ್ಲನೂ ಕೂಡ ಈಗ ರೀಸೆಂಟಾಗಿ ನಾವು ಹಾಕ್ಸ್ಕೊಂಡಿದ್ದು. ಓಪನಿಂಗ್ ದಿನ ಏನೂ ಮಾಡೋದಕ್ಕಾಗಿರಲಿಲ್ಲ. ಆ್ಯಂಡ್ ಇವಾಗ ಫೈನಲ್ ಆಗಿ ನನ್ನ ಲೋಗೋ ಆಗಿರ್ಬೋದು, ನನ್ನ ಮೇಕಪ್ಪು, ಮೆಹಂದಿ, ನೇಲ್ ಆರ್ಟ್, ಸ್ಟುಡಿಯೋ ಆ್ಯಂಡ್ ಅಕಾಡೆಮಿ ಏನು ಟೈಪಿಂಗ್ ಆಗಿರ್ಬೋದು ಅದೆಲ್ಲ ಇವಾಗ ಮಾಡಿಸಿದ್ದು. ಆ್ಯಂಡ್ ಈ ಫ್ಲವರ್ಸ್ ಏನಿದೆ ಇದನ್ನು ನನ್ನ ತಮ್ಮ ಹೋಗಿ ತೊಗೊಂಡು ಬಂದು ನಾನು ನನ್ನ ತಮ್ಮ ಎಲ್ಲರೂ ಸೇರಿಕೊಂಡು ಇದನ್ನು ನಾವು ಡೆಕೋರೇಟ್ನ ನಾವು ಚಾರ್ಜಿ ಪಿಟ್ಟಿಗೆ ಹಾಕಿ ಯಾವ ಥರ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅದೇ ಥರ ಸೇಮ್ ಡಿಟೋ ಹಿಂಗೆ ನಾವು ಕ್ರಿಯೇಟ್ನ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅದ್ರ ವಿಡಿಯೋನು ನನ್ನ ರೀಲಲ್ಲಿದೆ, ಆದಷ್ಟು ಬೇಗ ನಾನು ಪೋಸ್ಟ್ನ ಮಾಡ್ತೀನಿ. ಆ್ಯಂಡ್ ಬ್ಯಾಕ್ ಇದು ಬಂದು ಫ್ರಂಟ್, ಇದು ಸ್ಟೇಜ್ ಕೂಡ ಮಾಡಿಸಿದ್ದೆ ನಾನು. ಸ್ಟೇಜ್ ಮೇಲೆ ನಾವೇ ಗ್ರೀನ್ ಮ್ಯಾಟ್ ಎಲ್ಲ ತರಿಸ್ಕೊಂಡು ಗ್ರೀನ್ ಮ್ಯಾಟಲ್ಲಿ ಹಾಕ್ಕೊಂಡು ಸ್ಟೇಜ್ ವಿತ್ ಒಂದು ಟೇಬಲ್. ಆ್ಯಂಡ್ ಇಲ್ಲಿ ನಾನು ಮೊಬೈಲ್ ಏನಾದ್ರು ಇಟ್ಟು ವಿಡಿಯೋ ಶೂಟ್ ಮಾಡೋದಕ್ಕೆ ಅಂದ್ಬಿಟ್ಟು ಟ್ರೈಪೋಡ್ ಇದೆ, ಮತ್ತು ಚೇರ್ ಇದೆ ಮೇಕಪ್ ಮಾಡೋದಕ್ಕೆ ಕೂರಿಸ್ಕೊಂಡು. ಆ್ಯಂಡ್ ಹಿಂದೆ ಐರನಿಗೆ ಅಂದ್ಬಿಟ್ಟು ಸ್ಯಾರಿ ಫೋಲ್ಡಿಂಗಿಗೆ ಅಂದ್ಬಿಟ್ಟು ಒಂದು ಸ್ಟ್ಯಾಂಡ್ ಇದೆ. ಇದು ನನ್ನ ಲೋಗೋ ಪ್ಲಸ್ ಈ ಥರ ನಾವು ಡೆಕೋರೇಟ್ನ ಮಾಡ್ಕೊಂಡಿದ್ವಿ. ಆ್ಯಂಡ್ ತುಂಬ ಪ್ರೀತಿಯಾಗಿ ಡೀಸೆಂಟಾಗಿ ಎಲಿಗೆಂಟಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಪರ್ಸ್ನಲಿ. ನಿಮಗೆಲ್ಲ ಹಿಂಗೆ ಅನ್ನಿಸ್ತಾ ಇದೆ ಅಂದ್ಬಿಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ಆ್ಯಂಡ್ ಇಲ್ಲಿಂದ ನೆಕ್ಸ್ಟ್ ಇಲ್ಲಿ ಡೋರು, ಆಚೆಯಿಂದ ಲೈಕ್ ಇದು ಡೋರ್ ಅಂತ ಅನಿಸಲ್ಲ, ಬಟ್ ಒಳಗಡೆಯಿಂದ ಡೋರ್ ಲಾಕ್ ಮಾಡ್ಕೊಳ್ಬೋದು. ಅದು ಬಿಟ್ಟರೆ 2 ಮಿರರ್ ಇದೆ ಆಪೋಸಿಟ್ ಸೈಡಲ್ಲಿ. ಮಿರರ್ಸ್, ಟೇಬಲ್ ಲೈಕ್ ಇಲ್ಲೆಲ್ಲ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀವಿ. ಆ್ಯಂಡ್ ಡ್ರಾಯರ್ಸ್, ಕಬೋರ್ಡ್ಸ್ ಎಲ್ಲ ಇದೆ. ಸೊ ಇದಕ್ಕೆಲ್ಲನೂ ಕೂಡ ಲಾಕ್ ಎಲ್ಲ ಕೊಟ್ಟಿಲ್ಲ, ಸೊ ಅದನ್ನೆಲ್ಲನೂ ಮಾಡಿಸ್ಕೊಳ್ಬೇಕು. ಆ್ಯಂಡ್ ವಾಟರ್ನ ಬಾಟಲ್ ತಂದು ಇಲ್ಲಿ ಇಟ್ಕೊಂಡಿದ್ದೀವಿ. ಒಂದು 4 ಚೇರ್ಸ್ನ ಇಲ್ಲಿ ಆಡ್ಕೊಂಡಿದ್ದೀನಿ. ಅಲ್ಲೆಲ್ಲ ಆಚೆ ಸೋಫಾ ತೊಗೊಂಬಂದರೆ ಇಲ್ಲಿಗೆ ನಾವು ಚೇರ್ಸ್ನೆಲ್ಲನೂ ಸಟ್ರೇಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಇಲ್ಲಿ 2 ಡಮ್ಮಿಗಳನ್ನ ಇಟ್ಕೊಂಡಿದ್ದೀನಿ. ನಾನು ಇದರಲ್ಲಿ ಮಾಡಿ ತೋರಿಸ್ತೀನಿ ಕೆಲವೊಮ್ಮೆ, ಅವ್ರುಗಳು ಕೂಡ ಅದರಲ್ಲಿ ಪ್ರಾಕ್ಟೀಸ್ನ ಮಾಡ್ತಾರೆ. ಆ್ಯಂಡ್ ಇದನ್ನು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡಬೇಕು. ಆ್ಯಂಡ್ ಸರ್ಟಿಫಿಕೇಟ್ಸ್ಗಳು, ಯಾವ್ಯಾವ ಸರ್ಟಿಫಿಕೇಟ್ಸ್ ನನಗಿದೆ, ಇನ್ನೂ ಒಂದು 2-3 ಸರ್ಟಿಫಿಕೇಟ್ಸ್ ಹಂಗೆ ಇದೆ. ಫ್ರೇಮ್ ಇಲ್ದಿರೋ ಕಾರಣ ಸರ್ಟಿಫಿಕೇಟ್ಸ್ನೆಲ್ಲ ಹಾಕಿಟ್ಟಿಲ್ಲ. ಈ ಕಡೆ ಈ ಥರ ಇದೆ, ಇದರಲ್ಲೂ ಕೂಡ ಲೈಟಿಂಗ್ಸ್ ಬರುತ್ತೆ. ಈ ಲೈಟಿಂಗ್ಸ್ನ ನಾನು ನಾರ್ಮಲಾಗೆ LED ಇದು ಮಾಡಿಸುತ್ತೆ. ಒಂದು ಸೈಡ್ ಮಾತ್ರ ಲೈಕ್ ಬಲ್ಬ್ನ ಲೈಟ್ಸ್ ನಾನು ಮಾಡಿಸ್ಕೊಂಡಿದ್ದೀನಿ. ಆ್ಯಂಡ್ ಇದು ನನ್ನ ಅಕಾಡೆಮಿ ಇಷ್ಟಿದೆ. ಆ್ಯಂಡ್ ಆದಷ್ಟು ಬೇಗ ಕ್ಲಾಸಸ್ ಕೂಡ ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಇವಾಗ ಇಂಡಿವಿಜುವಲ್ ಆಗಿ ಒಬ್ಬೊಬ್ರು ಒಂದೊಂದು ಟೈಮಿಂಗ್ಸಿಗೆ ಬರ್ತಾರೆ. ಸೊ ಹಂಗಾಗಿ ಅವರಿಗೆ ಯಾವ್ಯಾವ ಟೈಮಿಂಗ್ಸಿಗೆ ಅಡ್ಜಸ್ಟ್ ಆಗುತ್ತೋ ಆ ಟೈಮಿಂಗ್ಸಿಗೆ ನಾನು ಇವಾಗ ಸದ್ಯಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ನಾನು ಕೂಡ ಪ್ರಿಪೇರ್ ಆಗಬೇಕು. ಸುಮ್ಮನೆ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿಕೊಂಡು ಒಂದ್ಸತಿ ಇದನ್ನು ನೇಮ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಬಿಟ್ಟು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಕೂಡ ನೋಟ್ಸ್ ಎಲ್ಲ ಕ್ರಿಯೇಟ್ ಮಾಡಬೇಕು, ಬರೆದು ಯಾವ್ಯಾವ ಕ್ಲಾಸ್ ಯಾವ್ಯಾವ ಥರ ಫಸ್ಟ್ ಕ್ಲಾಸಲ್ಲಿ ಏನೇನಿರುತ್ತೆ ಎಲ್ಲನೂ ಕೂಡ ಒಂದು ಡೀಟೇಲಾಗಿ ಕಳಿಸ್ಕೊಟ್ಟಾಗ ಆ ಟೈಮಿಗೆ ನಾವು ಅದನ್ನು ಫಿನಿಷ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾಯಿದೆ. ಆದಷ್ಟು ಬೇಗ ಯಾರ್ಯಾರೆಲ್ಲ ನನ್ನ ಹತ್ರ ಮೇಕಪ್, ಮೆಹಂದಿ, ನೇಲ್ ಆರ್ಟ್ ಎಲ್ಲ ಕಲಿಬೇಕು ಅಂದ್ಕೊಂಡಿದ್ದೀರಾ ಎಲ್ಲರಿಗೂ ಆದಷ್ಟು ಸದ್ಯದಲ್ಲೇ ಒಂದು ಗುಡ್ ನ್ಯೂಸ್ ಅಂದರೆ ಕ್ಲಾಸ್ ಯಾವಾಗ ಕಮೆಂಟ್ಸ್ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಇವಾಗ ಏನಾದರೂ ನಿಮ್ಗೆ ಎಮರ್ಜೆನ್ಸಿಯಲ್ಲಿ ಇದ್ದೀರಾ ಅಂತಂದರೆ ಇಂಡಿವಿಜುವಲ್ ಆಗಿ ನೀವು ಯಾವ ಟೈಮಿಂಗ್ಸಿಗೆ ಬರ್ತೀರಾ ನೀವು ನನ್ನ ಜೊತೆ ಮಾತಾಡಿಕೊಂಡು ನೀವು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಆ್ಯಂಡ್ ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಮಾಡಿ, ಏನಾದರೂ ಫೀಸ್ ಡೀಟೇಲ್ಸ್ ಎಲ್ಲನೂ ಕೂಡ ನಿಮಗೆ ಬೇಕು ಅಂದರೆ ನೀವು ತಿಳ್ಕೊಳ್ಬೋದು. ಆ್ಯಂಡ್ ಇದಿಷ್ಟು ನನ್ನ ಅಕಾಡೆಮಿ. ಇಂಟೀರಿಯರ್ ಎಲ್ಲ ಹೆಂಗಿದೆ, ಚೆನ್ನಾಗಿದೆ ಏನು, ಈ ಕಾಂಬಿನೇಷನು ನಾನು ಮತ್ತು ನಮ್ಮ ಜ್ಯೋತಿ ಇಬ್ಬರು ಕೂಡ ಈ ಕಲರೆಲ್ಲ ಆಚೆ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಬಟ್ ಆಚೆ ಚೇರನ್ನು ಅದೇ ಥರ ಮ್ಯಾಚ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಎಲ್ಲಿಬಿಟ್ಟು ಈ ಪಿಸ್ತಾ ಕಲರ್ನ ನಾವು ಇಲ್ಲಿಗೆ ಹಾಕ್ಸಿದ್ದು. ಆ್ಯಂಡ್ ಇಂಟೀರಿಯರ್ ಎಲ್ಲನೂ ಕೂಡ ನಾವೇನೇ ಇಲ್ಲಿಗೆ ಇದೇ ಬೇಕು, ಇದು ಇಲ್ಲಿಗೆ ಬೇಕು ಅನ್ನೋ ಪ್ಲ್ಯಾನ್ ಮಾಡಿದ್ದು. ಅವರಿಗೆ ಇಂಟೀರಿಯರ್ ಅವರ ಅಂದರೆ ಕಾರ್ಪೆಂಟರ್ ಅವ್ರಿಗೆ ಹೇಳಿದ್ದಕ್ಕೆ ಅವರು ಲೈಕ್ 30,000 ಆಗುತ್ತೆ ಸ್ಕೆಚ್ ಹಾಕ್ಸ್ಕೊಡೋದಕ್ಕೆ ಅಂದರು. ಸೊ ಹಂಗಾಗಿ ನಾವೇನೇ ಇಲ್ಲಿಗೆ ಇದು ಕೊಡಿ, ಇಲ್ಲಿ ಇದು ಮಾಡಿ ಅಂತ ಹೇಳ್ಬಿಟ್ಟು ನಾವೇನೇ ಪ್ಲ್ಯಾನ್ ಮಾಡಿಕೊಂಡು ನಾನು ನಮ್ಮ ಅಕ್ಕ ಡಿಸ್ಕಸ್ ಮಾಡಿ ಮಾಡಿಕೊಂಡ್ವಿ.
ಆ್ಯಂಡ್ ನೀವೇನಾದರೂ ಫ್ಯೂಚರಲ್ಲಿ ನೀವು ಈ ಥರ ಎಲ್ಲ ಮಾಡಬೇಕು ಅಂತಿದ್ರೆ ಒಂದು ಜಾಸ್ತಿ ಕಡೆ ವಿಚಾರಿಸಿ ಮಾಡಿ, ಮತ್ತೆ ಹಳ್ಳಿಗೆ ಬೀಳಕ್ಕೆ ಹೋಗಬೇಡಿ. ಬಟ್ ನಮ್ದೇನಾಯಿತು ಅಂತಂದರೆ ನಾವು ಕೊಡೋ ಕಾಸು ಕೊಟ್ವಿ, ನಿಂತ್ಕೊಂಡು ಓಡಾಡೋಕೆ ಆಗ್ತಿರ್ಲಿಲ್ಲ. ನನಗೆ ಆ ಕಡೆ ಏನು ಹಾಡುಗಳಿರ್ತಾಯಿತ್ತು, ಮತ್ತು ಜೊತೆಗೆ ಇಲ್ಲೇನೂ ಕೂಡ ನೋಡಬೇಕಾಗಿತ್ತು, ಆರ್ಡರ್ಗಳನ್ನು ಕೂಡ ಮೇಂಟೈನ್ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಇಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ, ಟೈಮ್ ಕೊಡೋಕ್ಕಾಗಲಿಲ್ಲ. ಯಾವಾಗಲೂ ಒಂದ್ಸರಿ ಬರುವೆ, ನೋಡ್ಕೊಂಡು ಹೋಗುವೆ. ಬಟ್ ಅವರಿಗೆ ಹೆಂಗೆ ಬೇಕು ಹಂಗೆ ಮಾಡ್ಬಿಡ್ತಾ ಇದ್ರು. ಇಲ್ಲಿಗೆಲ್ಲ ನೋಡಿ ಇದು ಸೇಮ್ ಇದೆ ಅಂತಾರೆ, ಬಟ್ ಈ ಸ್ಟಿಕ್ಕರಿಂಗೇ ಬೇರೆ, ಈ ಸ್ಟಿಕ್ಕರಿಂಗೇನೆ ಅಂದರೆ UV ಶೀಟೇ ಬೇರೆ 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 ಥರ ಆಗೋಯ್ತು. ಮತ್ತು ಕೆಲವೊಂದು ಪೇಂಟಿಂಗ್ಸು ಕೂಡ ಮಾಡಿಸ್ಕೊಡ್ಲಿಲ್ಲ, ಅದನ್ನು ಕೂಡ ನಾವೇ ಮಾಡಿಸ್ಕೊಂಡ್ವಿ. ಮತ್ತು ಮಿರರ್ಸ್ ಎಲ್ಲನೂ ಕೂಡ ಸಪ್ರೇಟೇ ತೋರಿಸ್ಕೊಂಡಿದ್ದು, ಮಿರರ್ಗೆಲ್ಲ ಸಪ್ರೇಟ್ ಆಯಿತು. ಇದ್ರದ್ದೆಲ್ಲನೂ ಕೂಡ ನಾನು ಒಂದು ವಿಡಿಯೋ ಮಾಡ್ತೀನಿ, ಏನೇನು ಪ್ರೈಸ್ ಆಯಿತು, ಎಷ್ಟೆಲ್ಲ ಆಗುತ್ತೆ ಅಂತ. ನೀವು ನಿಮ್ಮ ಬಜೆಟಲ್ಲಿ ಎಷ್ಟಿರುತ್ತೋ ಆ ಬಜೆಟಿಗೆ ನೀವು ಇಂಟೀರಿಯರ್ನ ಮಾಡಿಸ್ಕೋಬೋದು. ಬಟ್ ನಾನು ಫಸ್ಟ್ ಟೈಮ್ ಮಾಡ್ತೀನಿ, ನಂದು ತುಂಬ ಎಕ್ಸ್ಪೆಕ್ಟೇಷನ್ ಡ್ರೀಮ್ ಜಾಸ್ತಿ ದೊಡ್ಡದಾಗಿತ್ತು. ಸೊ ಹಂಗಾಗಿ ಚೆನ್ನಾಗಿ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ಮಾಡಿಸಿದ್ವಿ. ಬೇರೆ ಒಂದು ಇಂಟೀರಿಯರ್ ಇಂಜಿನಿಯರ್ ಹತ್ರನೂ ಕೂಡ ಪ್ಲಾನ್ ಹಾಕ್ಸಿದ್ವಿ. ಅವರು 5.25 ಲಕ್ಷ ಕೇಳಿದ್ರು. ಸೊ 1 ಲಕ್ಷ ಉಳಿದ್ರೆ ಏನಕ್ಕಾದ್ರೂ ಆಗುತ್ತೆ ಅಂದ್ಬಿಟ್ಟು, ಮತ್ತು ಆ 1 ಲಕ್ಷದಲ್ಲೇ ನಮಗೆ ಗ್ಲಾಸ್ ಕೂಡ ಸಿಕ್ತು. ಈ ಕ್ಯಾಬಿನೆಟ್ ಆಗಿರ್ಬೋದು, ಈಚೆ ಸ್ಲೈಡಿಂಗು, ಆ ಎಂಟ್ರೆನ್ಸಲ್ಲಿ ಗ್ಲಾಸು ಕೂಡ ಇರಲಿಲ್ಲ, ಅದನ್ನು ಕೂಡ ನಾವೇ ಹಾಕ್ಸ್ಕೊಂಡಿರೋದು. ಇದನ್ನು ಕೂಡ ಈ ಕ್ಯಾಬಿನೆಟ್ಗೆ ಗ್ಲಾಸು, ಅಲ್ಯೂಮಿನಿಯಮ್ದು ಸ್ಲೈಡಿಂಗ್ ಡೋರ್ ಎಲ್ಲನೂ ಕೂಡ ನಾವೇ ಮಾಡಿಸ್ಕೊಂಡಿರೋದ್ರಿಂದ. ಆಮೇಲೆ ಈ ಚೇರ್ಸು ಮತ್ತು ಐಟಮ್ಸು ಆಲ್ಮೋಸ್ಟ್ ಇಷ್ಟಕ್ಕೆ ನನಗೆ ಒಂದು 13 ಲಕ್ಷ ಹತ್ರ ನಾನು ರೀಚ್ ಆಗಿದ್ದೆ ಬಜೆಟು. ನನ್ನ ಇಂಟೀರಿಯರ್ ಆಗಿರ್ಬೋದು ಮತ್ತು ಫುಲ್ ಸೆಟಪ್ ಮಾಡಿ ನಾನು ಇವಾಗ ಸಲೂನಲ್ಲಿ ಕೂತಿದ್ದೀನಿ ಅಂದರೆ ಅಷ್ಟಾಗಿದೆ. ಮತ್ತು ಇನ್ನೂ ಎಕ್ಸ್ಟ್ರಾ ಜ್ಯುವೆಲ್ಸ್ಗೆ ಅದು ಇದಕ್ಕೆ ಮತ್ತು ಮೇಕಪ್ ಐಟಮ್ಸ್ಗೆ ಎಲ್ಲ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ. ಬಟ್ ನಾವು ಹೆಂಗೆ ಇನ್ವೆಸ್ಟ್ ಮಾಡ್ತೀವೋ ಹಂಗೆ ನಾವು ಅದನ್ನು ಕೂಡ ಮಾಡ್ಬೋದು. ಆ್ಯಂಡ್ ಇವಾಗ ಒಂದು ಮೇಕಪ್ ಆರ್ಟಿಸ್ಟ್ಗಳಿಗೆಲ್ಲ, ಬ್ಯೂಟಿಷಿಯನ್ಸ್ಗೆಲ್ಲ ಒಂದು 3 ಸೀಸನಲ್ಲಿ ಆಫ್ ಸೀಸನ್ ಇರುತ್ತೆ. ಆವಾಗ ಸ್ವಲ್ಪ ರಿಸ್ಕ್ ಆಗುತ್ತೆ, ಲೈಕ್ ಬಾಡಿಗೆ ಕಟ್ಟೋದು ಅದೆಲ್ಲ. ಇನ್ನು ಮಿಕ್ಕಿದೆಲ್ಲ ಬಿಟ್ಟರೆ ಮಾಡ್ಬೋದು. ಈ ಫೀಲ್ಡ್ನ ನೀವು ಚೂಸ್ ಮಾಡ್ತಿದ್ದೀರಾ ಅಂದರೆ ಬೆಸ್ಟು, ವುಮೆನ್ಸ್ ಇಂಡಿಪೆಂಡೆಂಟ್ ಆಗಿರೋದಕ್ಕೆ. ಬಟ್ ಜೆನ್ಯೂನ್ ಆಗಿರಬೇಕು, ಮತ್ತು ನಾವು ಕಾನ್ಫಿಡೆನ್ಸ್ ಆಗಿರಬೇಕು, ಬೋಲ್ಡ್ ಆಗಿರಬೇಕು, ಆ್ಯಂಡ್ ಯಾವುದೇ ತಪ್ಪುದಾರಿಗೆ ಹೋಗ್ಬಾರ್ದು. ಇದಿಷ್ಟೇ ಮೇನ್ ಬೇಕಾಗಿರೋದು. ಮತ್ತು ಡೆಡಿಕೇಶನ್ನು ಮತ್ತು ಕಾನ್ಸ್ಟೆಂಟ್ ಆಗಿ ಎಫರ್ಟ್ ಇರಬೇಕು. ಅವಾಗಷ್ಟೇ ಈ ಥರ ನೀವು ಒಂದು ಡ್ರೀಮ್ ಸಲೂನ್ ಆಗಿರ್ಬೋದು, ಅಕಾಡೆಮಿ ಆಗಿರ್ಬೋದು ಮಾಡ್ಬೋದು. ಎಲ್ಲ ಇಟ್ಟರೆ ದೊಡ್ಡ ಗೋಲ್ನೇ ಇಡಿ, ಆವಾಗ ಅಟ್ಲೀಸ್ಟ್ ಒಂದು ಮಧ್ಯಕರ ಬರ್ತೀವಿ. ಸಣ್ಣದು ಇಟ್ಕೊಂಡ್ರೆ ನಾವು ಯಾವುದಕ್ಕೂ ತಲುಪಕ್ಕಾಗಲ್ಲ. ಸೊ ದೊಡ್ಡ ಡ್ರೀಮ್ ಇಟ್ಕೊಂಡು ನಿಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟು ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಯಾವ ಥರ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೇನಾದರೂ ಬೇಕು ಅಂತ ಇದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಆದಷ್ಟು ನನ್ನ ಕೈಲಾದರೆ ನಾನು ವಿಡಿಯೋನ ಮಾಡಿ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಲೈಕ್ ಬಿಸಿ ಇದ್ದಾಗ ಸ್ವಲ್ಪ ನೀವೇ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನಾನು ನಿಮ್ಗೆ ಯಾವ ಥರ ವಿಡಿಯೋ ಬೇಕೋ ಆ ಥರ ವಿಡಿಯೋ ಮಾಡಿ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ನೂ ಮಾತಾಡ್ತಾನೆ ಇರಬೇಕು ನಿಮ್ಗಳ ಜೊತೆ ಅನಿಸುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಯಾರೆಲ್ಲ ನನ್ನ ಸಪೋರ್ಟ್ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿನ ನನಗೆ ದಾರಿ ಎರೆದಿದ್ದೀರ, ಎಲ್ರಿಗೂ ಕೂಡ ಹೃದಯ ತುಂಬಿ ಧನ್ಯವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರಿಗಾದ್ರೂ ಕುಣಿಗಲ್ ಸರೌಂಡಿಂಗಲ್ಲಿ ಸರ್ವಿಸ್ಗಳು ಬೇಕು ಅಂತಾನೆ ನಮ್ಮ ಸಲೂನ್ನ ವಿಸಿಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ಹಾಗೆಯೇ ಮೇಕಪ್, ಮೆಹಂದಿ, ನೇಲ್ ಆರ್ಟ್ ಏನಾದ್ರು ಬೇಕು ಅಂದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.